ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್ವಿ. ನಾನು ಮತ್ತೊಂದು ಹೊಸ ವಿಡಿಯೋನಲ್ಲಿ ಬಂದಿದ್ದೀನಿ. ಇವತ್ತು ನಿಮಗೆ POCO M2 Pro ಫೋನ್ನ ಅನ್ಬಾಕ್ಸಿಂಗ್ ಮತ್ತು ಅದ್ರದ್ದು ರಿವ್ಯೂ ಮಾಡೋಣ. ಬನ್ನಿ ವಿಡಿಯೋಗೆ. ಈಗ ಫೋನ್ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಮುಂಚೆ ಅದರಲ್ಲಿ ಏನೇನಿದೆ ಬಾಕ್ಸಲ್ಲಿ ನೋಡೋಣ. ಬಾಕ್ಸಲ್ಲಿ ನಿಮಗೆ ನೋಡ್ಬೋದು ಮೊಬೈಲ್ ಫೋನ್ ಅಡಾಪ್ಟರ್, USB Type C ಕೇಬಲ್, ಸಿಮ್ ಎಜೆಕ್ಷನ್ ಟೂಲ್, ಯೂಸರ್ ಗೈಡ್ ಆ್ಯಂಡ್ ವ್ಯಾರಂಟಿ ಕಾರ್ಡ್ ಮತ್ತು ಸಾಫ್ಟ್ ಕೇಸ್. ನಿಮಗೆ ಇದು POCO M2 Proನಲ್ಲಿ ಮಾತ್ರ ಸಾಫ್ಟ್ ಕೇಸ್ ಇದೆ. POCO M2 ಅಲ್ಲಿ ನಿಮಗೆ ಸಾಫ್ಟ್ ಕೇಸ್ ಬರಲ್ಲ. POCO ಅನ್ನೋದು ಬೇರೆ ಬ್ರ್ಯಾಂಡ್ ಅಲ್ಲ, ಇದು ಕೂಡ MI ಬ್ರ್ಯಾಂಡೇ. ಏನಂದರೆ MI ಅವರು ತುಂಬಾ ಹೆಸರುಗಳು ಇಟ್ಟಿದ್ದಾರೆ. ಏನಂದರೆ ರೆಡ್ಮಿ ಆಗಿರ್ಬೋದು, MI ಅಂದ, ಮತ್ತು ಇದು POCO ಅಂತ ಅದೇ ಬ್ರ್ಯಾಂಡ್ ಆಗಿದೆ. ಜೊತೆಗೆ ಇದು ಫೋನ್ ಸಿಮಿಲಾರಿಟಿ ಯಾವುದಂದರೆ POCO M2 Pro ಮತ್ತು MI Note 9 Pro ಕೂಡ ಸೇಮ್ ಆಗಿದೆ. ಏನಂದರೆ ಅದರಲ್ಲಿರೋ ಪ್ರೊಸೆಸರ್ ಆಗಿರ್ಬೋದು, ಕ್ಯಾಮ್ರಾ ಕ್ವಾಲಿಟಿ ಆಗಿರ್ಬೋದು, ಚೇಂಜಸ್ ಆಗಿರ್ಬೋದು, ಆದರೆ ನಿಮಗೆ ಫೋನ್ ಲುಕ್ಕು ಸೇಮ್ ಅದೇ ಥರ ಇರುತ್ತೆ. ಈಗ ನಾವು ಇದು ಅಡಾಪ್ಟರ್ ಚಾರ್ಜಿಂಗ್ ನೋಡೋಣ ಬಂದರೆ, ಇದು ಬಂದು USB C ಟೈಪ್ ಕೇಬಲ್ ಆಗಿದೆ. ಜೊತೆಗೆ ನೀವು ನೋಡ್ಬೋದು ಇದರಲ್ಲಿ ಪಿಂಕ್ ಕಲರ್ ಕಾಣಿಸ್ತಿದೆ. ಯಾಕಂದರೆ ಇದು ಯಾವುದರಲ್ಲೂ ಕೂಡ ನಮಗೆ ಒಳಗೆ ಪಿಂಕ್ ಕಲರ್ ಕಾಣಿಸ್ತಾ ಇರಲಿಲ್ಲ. ಜೊತೆಗೆ ಇದು ಫಾಸ್ಟೆಸ್ಟ್ ಚಾರ್ಜಿಂಗ್ 33 ವೋಲ್ಟ್ಸ್ ಫಾಸ್ಟೆಸ್ಟ್ ಚಾರ್ಜಿಂಗ್ ಮತ್ತು 5000 mAh ಬ್ಯಾಟ್ರಿ. ಏನಂದರೆ ನೀವು ಸುಮಾರು ಹೊತ್ತು ನೀವು ಯೂಸ್ ಮಾಡ್ಬೋದು. ಜೊತೆಗೆ ನೀವು ಸಿಂಬಲ್ ನೋಡ್ಬೋದಲ್ಲಿ #3 ಇಂದ ಸ್ಪಾರ್ಕಿಂದು, ಏನಂದರೆ ಅಷ್ಟು ಫಾಸ್ಟಾಗಿ ಬರುತ್ತೆ ಅಂತ. ನಿಮಗೆ ಫಾಸ್ಟೆಸ್ಟ್ ಫೋನ್ ಅನ್ಬೋದು, ಯಾಕಂದರೆ ಸದ್ಯಕ್ಕಿದ್ದಲ್ಲಿ ಏನಿದೆ ಅಂತ ನೀವು ಇದರಲ್ಲಿ ನೋಡ್ಬೋದು. ಸಿಮ್ ಎಜೆಕ್ಷನ್ ಟೂಲ್, ಸಾಫ್ಟ್ ಕೇಸ್ ಮತ್ತು ವ್ಯಾರಂಟಿ ಕಾರ್ಡ್ ಮತ್ತು ಯೂಸರ್ ಮ್ಯಾನ್ಯಲ್. ನೀವು ನೋಡ್ಬೋದು ಇದರಲ್ಲಿ ಫುಲ್ ಇನ್ಸ್ಟ್ರಕ್ಷನ್ ಓದ್ಕೊಳ್ಳಿ, ಹೇಗೆ ಆಪ್ರೇಟ್ ಮಾಡೋದು ಮತ್ತು ಇದರ ಸ್ಪೆಸಿಫಿಕೇಶನ್ ಎಲ್ಲ ಕೂಡ ಕೊಟ್ಟಿರ್ತಾರೆ. ಈಗ ನೀವು ನೋಡ್ಬೋದು ಇದು ಸಾಫ್ಟ್ ಕೇಸ್ ಹೇಗಿದೆ ಅಂದರೆ ಬ್ಲ್ಯಾಕ್ ಕಲರಲ್ಲಿದೆ. ಯಾಕಂದರೆ ನಿಮ್ಮ ಫೋನ್ ಬ್ಲ್ಯಾಕ್ ಕಲರ್ ಇತ್ತು, ಸೊ ಇದು ಬ್ಲ್ಯಾಕ್ ಕಲರ್ ಇದೆ. ನೀವು ನೋಡ್ಬೋದು ಇದು ಎಷ್ಟು ಫ್ಲೆಕ್ಸಿಬಲ್ ಅಂದರೆ ರಬ್ಬರು ಒಂಚೂರು ಕೂಡ ಕಟ್ಟಾಗಲ್ಲ. ಬೇರೆ ಕಂಪ್ನಿದಾದರೆ ಈಸಿಯಾಗಿ ಕಟ್ಟಾಗ್ತಿತ್ತು, ಇದು ಅದಂಗಲ್ಲ. ಈ ಫೋನ್ ವೆಯ್ಟ್ ನೋಡೋಣ ಎಷ್ಟು ಅಂತ. 0.914 kg, ಏನಂದರೆ ಅಷ್ಟು kg ಫೋನ್ ಇದೆ ವೆಯ್ಟು. ಮತ್ತು ಇದು ಸ್ಪ್ಲ್ಯಾಶ್ ಪ್ರೂಫ್ ನೋಡ್ಬೋದು, ಶೈನಿಂಗ್ ಹಿಂಗಿದೆ. ಮತ್ತು ರೌಂಡ್ ಕರ್ವ್ ಇದೆ. ಏನಂದರೆ PTI ಸ್ಪ್ಲ್ಯಾಶ್ ಪ್ರೂಫ್ ಕೋಟಿಂಗ್ ಕೊಟ್ಟಿದ್ದಾರೆ. ಏನಂದರೆ ವಾಟರ್ ಪ್ರೂಫ್ ಕೋಟಿಂಗ್ ಕೊಟ್ಟಿದ್ದಾರೆ. ಮತ್ತು ರೌಂಡ್ ಸರ್ಫೇಸ್. ಮತ್ತು ನಿಮಗೆ ಇದರಲ್ಲಿ ನೋಡ್ಬೋದು ಕ್ಯಾಮ್ರಾ ಕೂಡ ನಿಮಗೆ ಮೌಂಟೇನ್ ಟೈಪ್ ಬಂದಿದೆ. ಮತ್ತು ಇದ್ದು ಸೆನ್ಸರ್ ಸೈಡ್ ಮೌಂಟೇನ್ ಆಗಿದೆ. ಮತ್ತು ಲಿಕ್ವಿಡ್ ಡಿಸ್ಟೆನ್ಸು. ಮತ್ತು ಇದು ಗೇಮಿಂಗಿಗೆ ಸೂಪರ್ ಆಗಿದೆ. ಇದು ಬಂದು 16.9 ಸೆಂಟಿಮೀಟರ್, 6.67 ಇಂಚಸ್ ಮತ್ತು ಫುಲ್ HD ಡಿಸ್ಪ್ಲೇ, 20:9 ಆಸ್ಪೆಕ್ಟ್ ರೇಷಿಯೋ ಆಗಿದೆ. ಜೊತೆಗೆ ನೀವು ಸಿನಿಮ್ಯಾಟಿಕ್ ಮೂವಿಗಳೆಲ್ಲ ಸೂಪರಾಗಿ ನೋಡ್ಬೋದು. ಇದು ಪ್ರೊಸೆಸರ್ ಬಂದು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 720G. ಜೊತೆಗೆ ಇದು ಆಟೋ ಕೋರ್ ಪ್ರೊಸೆಸರ್. ಏನಂದರೆ ನಿಮ್ಮ ಗೇಮಿಂಗಿಗೆ PUBG, ಫ್ರೀ ಫೈರ್ ಆಗಿರ್ಬೋದು ತುಂಬಾ ಇದು ಗೇಮಿಂಗಿಗೆ ತಕ್ಕಂಥ ಫೋನ್ ಗೆಲ್ಬೋದು ನಾನು. ಯಾಕಂದರೆ ತುಂಬಾ ಫಾಸ್ಟ್ ಆಗಿರುತ್ತೆ, ಗ್ರಾಫಿಕ್ಸ್ ಕೂಡ ಹಂಗೆ ಇದೆ, ಹ್ಯಾಂಗ್ ಆಗಲ್ಲ. ಇದ್ರದ್ದು ಬೂಟಿಂಗ್ ಟೈಮ್ ನೋಡೋಣ ಅಂದರೆ ಇದ್ರದ್ದು ಬೂಟಿಂಗ್ ಟೈಮ್ ಬಂದು 27 ಸೆಕೆಂಡ್ಸ್. ಇದು ಯಾಕೆ ಗ್ಲಾಸ್ ಆಗಿದೆ ಅಂದರೆ ಇವರು ಕೊಟ್ಟಿರೋದು ಟ್ರಿಬಲ್ ಕಾರ್ನಿಕ್ ಗೋರಿಲ್ಲಾ ಗ್ಲಾಸ್. ಏನಂದರೆ ತುಂಬಾ ಸ್ಟ್ರಾಂಗ್ ಇದೆ ನಿಮ್ಮ ಗ್ಲಾಸು. ನೀವು ಟೆಂಪರ್ಡ್ ಗ್ಲಾಸ್ ಕೂಡ ಬೇಕಾಗೇ ಇರಲ್ಲ, ಅಂಥ ಸ್ಟ್ರಾಂಗ್ ಆಗಿದೆ. ಯಾಕಂದರೆ ಇದರಲ್ಲಿ ಇರೋದು ಗೋರಿಲ್ಲಾ ಗ್ಲಾಸ್. ಈಗ ನೋಡ್ಬೋದು ನೀವು ಅಲ್ಲಿಗೆ ಹೇಗಿದೆ ಐಕಾನ್ಸ್, ನೀವು ಅದನ್ನೆಲ್ಲ ಚೇಂಜ್ ಮಾಡ್ಕೊಬೋದು. ನಿಮಗೆ ಇದರಲ್ಲಿ MI ಅಲ್ಲಿ ನಿಮಗೆ ಆ ಥರ ಬರ್ತಾ ಇರಲಿಲ್ಲ. ಜೊತೆಗೆ ಇದ್ರ ಸ್ಟೋರೇಜ್ ಕೆಪಾಸಿಟಿ ನೋಡೋಣ ಅಂದರೆ 4GB RAM, 64GB ROM, 6GB RAM, 64GB ROM, 6GB RAM, 128GB ROM ಮತ್ತು ಎಕ್ಸ್ಪ್ಯಾಂಡೇಬಲ್ ಮೆಮೊರಿ 512GB. ಏನಂದರೆ ಮೆಮೊರಿ ಕಾರ್ಡ್ ಕೂಡ ನೀವು ಹಾಕೊಬೋದು.
ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿರೋ ಫೋನ್ ಬಂದು 6GB ರ್ಯಾಮ್ 64GB ರ್ಯಾಮ್. ಆಂಡ್ರಾಯ್ಡ್ ವರ್ಷನ್ ಯಾವುದು ಅಂದರೆ ಆಂಡ್ರಾಯ್ಡ್ 10 ಮತ್ತು MIUI 11 ಆಗಿದೆ. ಯಾಕಂದರೆ ಈ ಒಂದೊಂದು ಓಪೋಗೆ ಎಂದು ಇಕ್ಕಿರ್ತಾರೆ. ಈಗ ಅದು MI ಬ್ರ್ಯಾಂಡ್ ಆಗಿರೋಕ್ಕೋಸ್ಕರ ಇದು MIUI 11 ಅಂತ ವರ್ಷನ್ನು. ನೀವು 20:9 ರೇಷಿಯೋ ಆಗಿದೆ ಮತ್ತು 16.6 ಇಂಚಸ್ ಇದೆ. ಮತ್ತು ನೀವು ಈಗ ಝೂಮ್ ಕೂಡ ನೋಡ್ಬೋದು, ನಿಮಗೆ ಫುಲ್ HD ಡಿಸ್ಪ್ಲೇನೇ ಸಿಗುತ್ತೆ. ನೋಡ್ಬೋದು ನೀವು ಹೇಗಿದೆ, ಕ್ಲಾರಿಟಿ, ಗ್ರಾಫಿಕ್ಸ್ ಸೂಪರ್ ಆಗಿದೆ. ಈಗ ಇದ್ರದ್ದು ಸ್ಪೀಕರ್ ನೋಡೋಣ. ಇದು ಬಂದು ಸಿಂಗಲ್ ಸೈಡ್ ಸ್ಪೀಕರ್ ನೀವು ನೋಡ್ಬೋದು. ಯಾಕಂದರೆ ರೆಡ್ಮಿ 7 Pro ನಲ್ಲಿ ನಿಮಗೆ ಡ್ಯುಯಲ್ ಸ್ಪೀಕರ್ ಇದೆ, ಇದರಲ್ಲಿ ಸಿಂಗಲ್ ಸ್ಪೀಕರ್. ಜೊತೆಗೆ ಇದರಲ್ಲಿ 2+1 ಸ್ಲಾಟ್, ಏನಂದರೆ 2 ಸಿಮ್ ಕಾರ್ಡ್ ಹಾಕ್ಕೊಬೋದು, 1 ಮೆಮೊರಿ ಕಾರ್ಡ್ ಹಾಕ್ಕೊಬೋದು. ನಿಮಗೆ ಮೆಮೊರಿ ಕಾರ್ಡ್ 512GB ಎಕ್ಸ್ಪೆಂಡೇಬಲ್ ಮೆಮೊರಿ ಮತ್ತು ಸಿಮ್ ಬಂದು ನ್ಯಾನೋ ಸಿಮ್. ಇದು ಬಂದು ಸೈಡ್ ಮೌಂಟೇನ್ ಸೆನ್ಸರ್ ಮತ್ತು ಸ್ಮೂತ್ ಆಪರೇಟರ್. ಏನಂದರೆ ನಿಮಗೆ ಬೇರೆ ಫೋನ್ಗಳಲ್ಲಿ ಫ್ರಂಟ್ ಆಗಿರ್ಬೋದು ಇಲ್ಲ ಬ್ಯಾಕ್ ಸೈಡ್ ಬಂದಿರುತ್ತೆ ನಿಮ್ಮ ಸೆನ್ಸರ್. ಇದು ಸೈಡಲ್ಲಿ ಬಂದಿದೆ. ಇದು ಒಂದು ಹೆಲ್ಪ್ಫುಲ್ ಆಗುತ್ತೆ, ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಸೆನ್ಸರ್ ಎಲ್ಲಿದೆ ಅಂತ. ಜೊತೆಗೆ ನಿಮಗೆ ಇದರಲ್ಲಿ ಫೇಸ್ ಕ್ಯಾಮ್ರಾ ಅನ್ಲಾಕ್ ಕೂಡ ಇದೆ ಮತ್ತು ಪ್ಯಾಟ್ರನ್ ಎಲ್ಲ ಬೇಸಿಕ್ ಫೀಚರ್ಸ್ ಎಲ್ಲ ಇದೆ. ಈಗ ನೀವು ಇದರಲ್ಲಿ ನೋಡ್ಬೋದು, ಈಗ ಫಿಂಗರ್ ಪ್ರಿಂಟ್ ಹೇಗೆ ತೊಗೊತಾ ಇದೆ ಅಂತ. ಈ ಸೈಡ್ ಮೌಂಟೆಡ್ ನೀವು ಹೆಂಗೆ ಬೇಕಂದ್ರೆ ಇಕ್ಕಿದ್ರು ಕೂಡ ತಗೊಳುತ್ತೆ. ಇದೊಂದು ಹೆಲ್ಪ್ಫುಲ್ ಆಗಿದೆ. ನೋಡ್ಬೋದಲ್ಲ ಹೇಗೆ ನೀವು ಇಕ್ಕಿದ ತಕ್ಷಣ ಓಪನ್ ಆಗುತ್ತೆ. ಓಕೆ ಗೂಗಲ್, ಟೆಲ್ ಮಿ ದ ಪ್ರೈಸ್ ಆಫ್ POCO M2 Pro. ಗೂಗಲ್ ಇದೆ, ಗೂಗಲ್ ಅಸಿಸ್ಟೆಂಟ್. ಈಗ ನೀವು ನೋಡ್ಬೋದು, ನಾನು ಒಂದು ಕಮೆಂಟ್ ಕೊಟ್ಟಿದ್ದೀನಿ, ಅದು ಹೇಗೆ ವರ್ಕ್ ಆಗಿದೆ ಅಂತ. ಈಗ ನೀವು ನೋಡ್ಬೋದು ಹೇಗೆ ಓಕೆ ಅಸಿಸ್ಟೆಂಟ್ ವರ್ಕ್ ಆಗ್ತಿದೆ. ಇದರಲ್ಲಿ ನಿಮಗೆ ನೋಡ್ಬೋದು 48 AI ಕ್ವಾಡ್ ಕ್ಯಾಮ್ರಾ, 48 ಬಂದು ಪ್ರೈಮರಿ ಕ್ಯಾಮ್ರಾ, 8 MP ಬಂದು ಅಲ್ಟ್ರಾ ವೈಡ್, 5 ಬಂದು ಮ್ಯಾಕ್ರೋ, 2 MP ಬಂದು ಡೆಪ್ತ್ ಕ್ಯಾಮ್ರಾ. ಜೊತೆಗೆ ನಿಮಗೆ ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ಬಂದು 16 MP ಆಗಿದೆ. ಈಗ ನೀವು ನೋಡ್ಬೋದು ಫೋಟೋಸ್ ಕೂಡ ಇದೆ. 48 ಬಂದು ಪ್ರೈಮರಿ ಕ್ಯಾಮ್ರಾ, ನೀವು ನೋಡಬಹುದು ಮ್ಯಾಕ್ರೋ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸುತ್ತೆ. ಇದು ಬಂದು ಪ್ರೋ ಕಲರ್ ಮೋಡಲ್ಲಿ ಹಿಡಿದಿರೋ ಫೋಟೋ. ಈಗ ನಿಮಗೆ ಲೈವ್ ಪ್ರೂಫ್ ಆಗಿ ನಾನೊಂದು ಫೋಟೋ ಎಳೆದು ತೋರಿಸ್ತೀನಿ. ಜೊತೆಗೆ ಇದರಲ್ಲಿ ನಿಮಗೆ ವಾಟರ್ ಮಾರ್ಕ್ ಕೂಡ ಬರುತ್ತೆ POCO M2 Pro ಅಂತ. ಇದು ಸ್ಲೋ ಮೋಷನಲ್ಲೂ ಕೂಡ ನಿಮಗಿದೆ. ಇದು ಬಂದು ಔಟ್ ಆಫ್ ಬ್ಲೂ ಕಲರ್, ಸೆಕೆಂಡ್ ಒಂದು ಬಂದು 2 ಶೇಡೆಡ್ಸ್ ಆಫ್ ಬ್ಲ್ಯಾಕ್, ಥರ್ಡ್ ಒಂದು ಬಂದು ಗ್ರೀನ್ ಆ್ಯಂಡ್ ಗ್ರೀನರ್. ಜೊತೆಗೆ ನೀವು ನೋಡ್ಬೋದು ಈ ಎಲ್ಲ ಫೀಚರ್ಸ್ಗಳು ಕವರ್ ಮಾಡಿದೆ. ಜೊತೆಗೆ ಗೋರಿಲ್ಲಾ ಗ್ಲಾಸ್ ಕೂಡ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಫ್ರೆಂಡ್ಸ್.